ಸಿದ್ದರಾಮಯ್ಯ ತಲೆದಂಡ ಖಚಿತ ಎಂದ ಬಿಜೆಪಿ ನಾಯಕರು. ನಾನು ತಪ್ಪು ಮಾಡಿಲ್ಲ, ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಎಂದು ಸಿಎಂ ವಿಶ್ವಾಸ. ರಾಹುಲ್ ಗಾಂಧಿ ಹುಟ್ಟಿನ ಕುರಿತು ತನಿಖೆ ಆಗಬೇಕಿದೆ ಎಂದು ಯತ್ನಾಳ್ ವಿವಾದ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಜಟಾಪಟಿ ನ್ಯೂಸ್ ಟಾಪ್ 9ನಲ್ಲಿ. ಮುಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಕುರಿತ ತೀರ್ಪನ್ನ ಹೈಕೋರ್ಟ್ ಕಾಯ್ದಿರಿಸಿದೆ. ಸಿಎಂ ರಾಜೀನಾಮೆಗೆ ಪ್ರತಿಪಕ್ಷಗಳು ಪಟ್ಟು ಹಿಡಿದಿವೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ತಾವು ಯಾವುದೇ ತಪ್ಪು ಮಾಡಿಲ್ಲ, ಮುಂದೆಯೂ ಮಾಡಲ್ಲ, ನ್ಯಾಯ ಸಿಗುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ನನ್ನ ಮೇಲೆ ಸುಳ್ಳುಗಳ ಆರೋಪನೆ ಮಾಡ್ತಿದ್ದಾರೆ. ನಮಗೆ ಈ ನೆಲದ ಕಾನೂನು ಬಗ್ಗೆ ಗೌರವ ಇದೆ, ಕೋರ್ಟ್ನಲ್ಲಿ ತೀರ್ಪುಗಳ ಬಗ್ಗೆ ಗೌರವ ಇದೆ, ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ, ಮುಂದೆನೂ ಮಾಡಲ್ಲ. ನಾನು ಮಂತ್ರಿಯಾಗಿ 40 ವರ್ಷ ಆಯ್ತು. ಆಪಾದನೆ ಬಂದಾಗ ಎಲ್ಲ ಮುಖ್ಯಮಂತ್ರಿಗಳು ನಾನೇ ಮುಂದುವರಿಯುತ್ತೇನೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಈಗ ಅದನ್ನೇ ಹೇಳ್ತಿದ್ದಾರೆ. ಆದ್ರೆ ಕೊನೆಗೆ ಆಗೋದೇ ಬೇರೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿ ಮಾತನಾಡಿ 2 ದಿನ ಕಾದು ನೋಡಿ ಅಂತ ಹೇಳಿದ್ದಾರೆ. ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳ್ತಾರ ಅವರು. ಆಯ್ತಪ್ಪ, ಇದು ನಾನು ವಿರುದ್ಧ ತೀರ್ಪು, ನಾನು ರಾಜೀನಾಮೆ ಕೊಟ್ಟು ಹೋಗಿಂತ ಯಾವ ಮುಖ್ಯಮಂತ್ರಿನೂ ಹೇಳೋದಿಲ್ಲ, ತಿಳ್ಕೊಂಡ್ಬಿಡ್ರಿ. ಅದೇ ಅಲ್ಲಿ ರಾಜೀನಾಮೆ ಕೊಡೋರಿಗೆ ಆ ರೀತಿ ಹೇಳಬೇಕು, ಹೇಳ್ತಾರೆ ಅಷ್ಟೇ. ಕೊನೆಗೆ ಏನು ಹಣೆ ಬರಾಕದೆ ಅಲ್ಲೇ ಅದು ಇನ್ನೊಂದು 2 ದಿನ ಬಿಟ್ಟು ನೋಡಕತ್ತಿರ್ರಿ ಏನಂತ. 2 ದಿವಸ ನಾನು ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಇಚ್ಛಾ ಪಡ್ತಿರ್ತೀನಿ, ನಾನು ಆತೀನಿ. ಈಗ ಅದು ಅವನು ನಾ ಮುಂದುವರಿತೀನಿ ಅಂತ ಹೇಳ್ಯಾರ, ಆಶೆ ಅಷ್ಟೇ ವರಿತಾರ. ಅವ್ರು ಒಡ್ಲಕ್ಕೆ ಆಗೋದಿಲ್ಲ ರೀ, ಬಂದದ ಕಾಲ ಕಡೆಗೆ. ರಾಜಕೀಯ ನಾಯಕರ ಬಡಿದಾಟ ಜೋರಾಗಿ ಇರುವಾಗಲೇ ಮುಡಾದ ಮತ್ತೊಂದು ಹಗರಣ ಹೊರಬಿದ್ದಿದೆ. ಸಿಎಂ ಸಿದ್ದರಾಮಯ್ಯರ ಪತ್ನಿ 13 ಸೈಟ್ ಕೇಳಿದ್ರೆ ಮುಡಾ ಪ್ರತಿಯಾಗಿ 14 ಸೈಟ್ಗಳ ಖಾತೆ ಮಾಡಿಕೊಟ್ಟಿದೆಯಂತೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಬದಲಾಗಿ ಸಿಎಂ ಖಾಸಗಿ ಆಪ್ತ ಸಹಾಯಕ ಪತ್ರ ಬರೆದಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮುಡಾಸ್ತ್ರ ಮಾಸೋ ಮುನ್ನವೇ ಬಿಜೆಪಿ ನಾಯಕರು ವಾಲ್ಮೀಕಿ ನಿಗಮದಲ್ಲಿನ ಹಗರಣದ ಮತ್ತೊಂದು ಬಾಣ ಬಿಟ್ಟಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ಗೆ ಮತ್ತೊಂದು ದೂರು ಕೊಟ್ಟಿದ್ದಾರೆ. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ನೇತೃತ್ವದ ನಿಯೋಗ ಸಲ್ಲಿಸಿದೆ. ಈ ಹೊತ್ತಲ್ಲಿ ಸಿಎಂ ತಲೆದಂಡ ಖಚಿತ ಅಂತ ಪ್ರತಾಪ್ ಸಿಂಹ ಭವಿಷ್ಯ ನುಡಿದಿದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ವಿನಂತಿ ಮಾಡ್ಕೊಂಡಿವಿ, ಇದು ಕ್ರಿಮಿನಲ್ ಅಫೆನ್ಸ್ ಆಗ್ತದೆ. ಅದ್ಮ್ಯಾಗ ಮಾನ್ಯ ರಾಜ್ಯಪಾಲರು ಸರ್ಕಾರದ ಏನು ಇದ್ರ ಬಗ್ಗೆ ಇರುವಂತ ಮಾಹಿತಿ ತಗೊಂಡು ಕ್ರಮ ತಗೋಬೇಕಂತ ವಿನಂತಿ ಮಾಡ್ಕೊಂಡು. ಎನಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ಗೆ ಫೈನಾನ್ಸ್ ಮಿನಿಸ್ಟರ್ ತಲೆದಂಡ ಆಗಲೇಬೇಕಾಗುತ್ತೆ. ಫೈನಾನ್ಸ್ ಸೆಕ್ರೆಟರಿ, ಚೀಫ್ ಮಿನಿಸ್ಟರ್ ಮತ್ತು ಚೀಫ್ ಸೆಕ್ರೆಟರಿಗೆ ಈಗ ಆಲ್ರೆಡಿ ನೋಟಿಸ್ ಹೋಗಿರೋದ್ರಿಂದ ಅವರು ಈ ಪ್ರಕರಣದಲ್ಲಿ 100% ಸಿಗ್ತಾರೆ. ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಅನಿವಾರ್ಯತೆ ಅವರಿಗೆ ಎದುರಾಗುತ್ತೆ. ಅಮೆರಿಕಕ್ಕೆ ಹೋಗಿ ರಾಹುಲ್ ಗಾಂಧಿ ದೇಶದ್ರೋಹಿ ಹೇಳಿಕೆ ನೀಡುತ್ತಿದ್ದಾರೆ. ರಾಹುಲ್ ಗಾಂಧಿ ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆಂದು ಅವನಿಗೆ ಗೊತ್ತಿಲ್ಲ. ರಾಹುಲ್ ಗಾಂಧಿ ಹುಟ್ಟಿನ ಕುರಿತು ತನಿಖೆ ಆಗಬೇಕಿದೆಯಂತ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಅಪ್ಪ ಮೊಘಲರ ಕೈಯಲ್ಲಿ ಕೆಲಸ ಮಾಡಿದವ ಅಂತ ಯತ್ನಾಳ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅವ ಯಾವ ಜಾತಿಯಾಗ ಹುಟ್ಟ್ಯಾನೋ ಅನ್ನೋದು. ಅವ ಸಾಬ್ರಿಗೆ ಹುಟ್ಟ್ಯಾನೋ, ಕ್ರಿಶ್ಚಿಯನ್ರಿಗೆ ಹುಟ್ಟ್ಯಾನೋ, ಅದೇ ಇನ್ನೂ ಅದು ತನಿಖೆ ಆಗ್ಬೇಕಾಗಿತ್ತು. ಮತ್ತು ಅವ ಬ್ರಾಹ್ಮಣ ಹಿಂದೂ ಯಾವ ಬ್ರಾಹ್ಮಣ ತಿಳ್ಕೊತಾನ. ನಾನು ಜನಿವಾರ ಹಾಕೋ ಬ್ರಾಹ್ಮಣ ಎಲ್ಲಿ ಬರ್ತದ? ಅವ್ರ ಅಪ್ಪ ಬೇರೆ, ಅವ್ವ ಬೇರೆ, ಅವ್ವ ಇಟ್ಲೇಕಿ, ಅಪ್ಪ ಎಲ್ಲಿ ಮೊಘಲರ ಕೈ ಕೆಲಸ ಮಾಡೋದಂತ ಮರಿಮಮ್ಮಗ ಎಲ್ಲ ಕಂಟ್ರಿ ಪುಸ್ತೂಲಿದ್ದಂಗೆ. ವಿಪಕ್ಷ ನಾಯಕರ ವಿರುದ್ಧ ನಾವು ದ್ವೇಷದ ರಾಜಕಾರಣ ಮಾಡ್ತಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮುಡಾ ಪ್ರಕರಣದ ಮುಂಚೆಯೇ ಹಳೆ ಕೇಸ್ಗಳ ತನಿಖೆ ನಡೆಯುತ್ತಿದೆ, ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ, ಯಾವುದನ್ನು ಬಿಡಲ್ಲ ಅಂತ ಹೇಳಿದ್ದಾರೆ. ವೀರಶೈವ ಲಿಂಗಾಯತ ಸ್ವಾಮೀಜಿಗಳ ವಿರುದ್ಧ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಖಾವಿ ಹಾಕಿರೋ ಕೆಲ ಸ್ವಾಮೀಜಿಗಳು ಲಿಂಗಾಯತ ಹಾಗೂ ಇಸ್ಲಾಂ ಒಂದೇ ಎನ್ನುತ್ತಾರೆ. ಇದಕ್ಕೆ ನಾಚಿಕೆ ಆಗ್ಬೇಕು, ನೀನು ದನ ತಿಂತೀಯ ಅಂತ ಸ್ವಾಮೀಜಿಗೆ ಪ್ರಶ್ನಿಸಿರೋ ಯತ್ನಾಳ್ ವಿಭೂತಿ ಹಾಕಿ ಹಚ್ಚಿಕೊಳ್ತೀಯ, ಭಕ್ತರು ನೀಡಿದ ತುಪ್ಪ ಪೌಷ್ಟಿಕ ಆಹಾರ ತಿಂದು ಹೀಗಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕೆಲವರು ಸಿಎಂ ಆಗ್ಬೇಕು ಅಂತ ತಿರುಕನ ಕನಸನ್ನ ಕಾಣ್ತಿದ್ದಾರೆ. ಸಿದ್ದರಾಮಯ್ಯ ಪ್ರಾಮಾಣಿಕ ವ್ಯಕ್ತಿ, 5 ವರ್ಷ ಸಿಎಂ ಆಗಿ ಇರ್ತಾರೆ ಅಂತ ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ ಹೇಳಿಕೆಯನ್ನ ನೀಡಿದ್ದಾರೆ. ನಾ ಸಿಎಂ ನೀ ಸಿಎಂ ಎನ್ನುತ್ತಿದ್ದಾರೆ. ಇದ್ಯಾವುದು ಸತ್ಯವಲ್ಲ ಅಂತ ಮಲ್ಲಿಕಾರ್ಜುನ್ ಹೇಳಿಕೆ ನೀಡಿದ್ದಾರೆ. ನೀವು ಕೇಳಿದ ಉತ್ತರ ಕೊಟ್ಟಾರಷ್ಟೇ, ಯಾರ್ದು ಏನಿಲ್ಲ.
ಮುಖ್ಯಮಂತ್ರಿಗಳು ಈಗಿರೋರು ನಮ್ಮ ಸಿದ್ದರಾಮಯ್ಯನವರು ಅವರೇ ಕಂಟಿನ್ಯೂ ಆಕಾರ ಅಂಥದ್ದು ಏನೂ ಆಗಿಲ್ಲ.